ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 84ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವ ದೇವರು ಸೂರ್ಯನು ಗುರಾಣಿಯೂ ಆಗಿದ್ದಾನಲ್ಲ, ಯೆಹೋವನ ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮಗೇನಾಗಿದ್ದಾರೆ? ಸೂರ್ಯನಾಗಿದ್ದಾರೆ. ನಮ್ಮ ದೇವರು ನಮಗೆ ಇವತ್ತೇನಾಗಿದ್ದಾರೆ? ಗುರಾಣಿಯಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಅನೇಕ ಶತ್ರುಗಳು ಇವತ್ತು ನಮಗೆ ವಿರೋಧವಾಗಿ ಹೋರಾಟವನ್ನ ಮಾಡಬಹುದು, ಆದರೆ ದೇವರು ನಮಗೆ ಗುರಾಣಿಯಾಗಿದ್ದು ನಮ್ಮನ್ನ ರಕ್ಷಿಸುವವರಾಗಿದ್ದಾರೆ. ಆತನು ನಮಗೆ ಕೃಪೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ದಾವೀದನ ಜೀವಿತದಲ್ಲಿ ಹೇಗೆ ದೇವರು ಕೃಪೆಯನ್ನು ಅನುಗ್ರಹಿಸಿದರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ಘನವನ್ನ ಉಂಟು ಮಾಡುವವರಾಗಿದ್ದಾರೆ, ಕೃಪೆಯನ್ನ ಉಂಟು ಮಾಡುವವರಾಗಿದ್ದಾರೆ. ಆತನ ಒಂದು ಕೃಪೆ ನಮಗೆ ಜೀವಿತದಲ್ಲಿ ಒಂದು ದೊಡ್ಡ ಘನವನ್ನ ಕೊಂಡು ಬರುವಂತದ್ದಾಗಿದೆ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಕರ್ತನು ಒಂದು ಘನವನ್ನ ಕೊಂಡು ಬರುವವನಾಗಿದ್ದಾನೆ. ನಮ್ಮ ವಿದ್ಯಾಭ್ಯಾಸಗಳಲ್ಲಿ ಕರ್ತನು ಒಂದು ಘನವನ್ನ ಕೊಂಡು ಬರುವವನಾಗಿದ್ದಾನೆ. ನಾವು ಹೋಗುವಂತ ಮಾರ್ಗಗಳಲ್ಲಿ, ಬರುವಂತ ಮಾರ್ಗಗಳಲ್ಲಿ ಕರ್ತನು ನಮಗೇನ್ ಮಾಡುವನಾಗಿದ್ದಾನೆ? ಘನವನ್ನ ಉಂಟು ಮಾಡುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಅನೇಕ ಶತ್ರುಗಳು ಇವತ್ತು ನಮ್ಮನ್ನ ಪ್ರತಿಭಟಿಸಬಹುದು, ಆದರೆ ದೇವರು ನಮಗೆ ಇವತ್ತೇನಾಗಿದ್ದಾರೆ? ಗುರಾಣಿಯಾಗಿದ್ದು ನಮ್ಮನ್ನು ನಡೆಸುವವರಾಗಿದ್ದಾರೆ. ಅನೇಕ ಸೋಲಿನ ಕಾರ್ಯಗಳು ಇವತ್ತು ನಮಗೆ ವಿರೋಧವಾಗಿ ಹೋರಾಟವನ್ನ ಮಾಡಬಹುದು, ಆದರೆ ದೇವರು ಇವತ್ತು ನಮಗೇನ್ ಮಾಡಿದ್ದಾರೆ? ಕೃಪೆಯನ್ನು ಅನುಗ್ರಹಿಸಿ ಘನವನ್ನ ಅನುಗ್ರಹಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ಯೋಚಿಸುವಂತದ್ದು ಬೇಡ, ದೇವರು ನಮ್ಮನ್ನು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮ್ಮನಕ್ಕೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವರ ಜೀವಿತದಲ್ಲಿ ಕೃಪೆಯನ್ನು ಘನವನ್ನು ಅನುಗ್ರಹಿಸಿ ನಡೆಸು ದೇವ. ನಿಮ್ಮ ನಾಮಕ್ಕೆ ಸ್ತೋತ್ರ ಕರ್ತನೆ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.